ಬರ್ಮ, ಎಂತ ಪುಣ್ಯವಂತ ನೀನು. ಊರು ಬಂದು ನಿನ್ನ ಹುಚ್ಚ ಅಂತ ಕರೀತ, ಆದ್ರೆ ನಿನ್ನ ಕೈ ಹಿಡಿದ ನಿನ್ನ ಮಲ್ಲಮ್ಮ ದೇವ್ರು ಅಂತಾಳ, ಮತ್ತು ಹಂಗ ನಡ್ಕೊಂತಾಳ. ಅರೇ ಒಂದ್ರ ನಿನ್ನ ಪುಣ್ಯ ಜೋರದ ನೋಡ ಬರ್ಮ. ಯವ್ವಾಬೇ ಲಘುನ ಹೊಲಕ್ಕೆ ಹೋಗ್ಬೇಕು, ಬುತ್ತಿ ಗಂಟು ಕೊಡು. ಬರ್ಮ, ಬಿಸಿ ಬಿಸಿ ರೊಟ್ಟಿ ಹಾಕತ್ತವ, ಇಲ್ಲೇ ಉಂಡು ಹೋಗು. ಯವ್ವ, ನಿಮ್ಗ ಹೊಲದ ಹಾರೆ ಗೊತ್ತಿಲ್ಲ, ಮಾನಿಂಗ ನೀರು ಕುಡ್ದಿಲ್ಲ, ಮಕ ತಪ್ಪು ಮಾಡಣ, ಅದಕ್ಕೆ ಲಘುನ ಹೊಲಕ್ಕೆ ಹೋಗ್ಬೇಕು, ಬುತ್ತಿ ಗಂಟು ಕೊಡು. ಮಾನಿಂಗದ ಬಸನಿಂಗದ ನೀರು ಕುಡಿಸ್ಬೇಕು, ಮೇವು ಹಾಕಬೇಕು ಅನ್ನೋ ಚಿಂತಿ ನಿನಗ. ನೀನು ಹೊಟ್ಟೆ ಚಿಂತಿ ನನಗೆ ನೋಡಪ್ಪ. ಸುಮಾರು ಲಗ್ನಾಗೆ ಕಮ್ಮಗ ಮನ್ಯಾಗ ಕುಂತು ತಗೊಂಡು ಹೋಗ್ಬಾರ್ದ? ಯವ್ವ ಏನಪ್ಪ ಮಲ್ಲಾನಿ, ಆಕಿ ದುಡ್ದ ಏನ್ ಕೇಳ್ತೀವಿ ಮಗ ನಾವು. ಏಳುತ್ಲೆ ಎದ್ದು ಬೀಸಿದಳು, ಮೊಸರು ಕಳೆದು ಬೆಣ್ಣಿ ತಗದಳು, ಮಲ್ಲೈನ್ ಪೂಜಾ ಮಾಡಿ ರೊಟ್ಟಿ ಮಾಡಾಕತ್ತಾಳ. ಅಂದಂಗ ಬರ್ಮ ವೇಮಣ್ಣಂದು ಊಟ ನಡೆದ ಮನ್ಯಾಗ ಇವತ್ತ. ಯವ್ವ, ಇವತ್ತು ಸೂರ್ಯ ಎಕಡೆ ಮೂಡ್ಯಾನ್ಬೇ? ಏನೋ ತಮ್ಮ, ದೇವ್ರ ಅವಂಗ ಹಿಂಗ ಚಲೋ ಬುದ್ಧಿ ಕೊಡ್ಲಿ ನೋಡುದು. ನಮ್ಮ ಮನೆಗೆ ಇವಂದೊಂದು ಚಿಂತೆ, ಇವ ಚಲೋ ಇರ್ತಿದ್ದ ಅಂತಂದ್ರ ಅದ್ರ ಕಠಿಣ ಬ್ಯಾರೆ ಇತ್ತು. ತದರಿನ ತೋಂ ಶಂಕರಿ. ಲಗ್ನ ಭರ್ಮ, ಯವ್ವ, ಬಿಸಿ ಬಿಸಿ ರೊಟ್ಟಿ, ಮೀಸಲು ಬೆಣ್ಣಿ, ಕಲ್ಬತ್ತಾಗಿನ ಬೆಳ್ಳುಳ್ಳಿ ಚಟ್ನಿ, ಮತ್ತ ಒಂದು ಮಗಿ ನುಚ್ಚ ಮಜ್ಜಿಗೆ ಎಡಿ ಮಾಡಿರ್ತಾರ. ಇಲ್ಲೇ ಉಂಡು ಹೋಗುವಂತೀನಿ. ಯವ್ವ ಬೇ, ಏನಪ್ಪ ನಂಗ ಮಲ್ಲಾಣಿ ಅಂದ್ರ ನಾಚಿಕೆ ಬೇ. ಅಯ್ ನನ್ನ ಶಿವಣ, ಮದುವೆ ಆಗಿ 3 ತಿಂಗಳ, ಅದೇ ಅಂತ ನಾಚಿಕೋಯಪ್ಪ. ಆಕಿ ನೀಡಿದ್ರ 2 ರೊಟ್ಟಿ ಹೆಚ್ಚಿಗೆ ಹೊಡಿಬೇಕು. ಆಕಿನೂ ನೀನು ಕೂಡ ಹೊಲ ಕರ್ಕೊಂಡು ಹೋಗ್ಬಾ, ಬರ್ತಾಳಂತ. ಬಾ 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 ಹೋಗಂತ, ಬಾ ಬರ್ತಾಳಂತ, ಬಾ ಲಗು ಬಾ. ಧರ್ಮರೆಡ್ಡಿಗೆ ಒಳ್ಳೆ ಪಜಿತಿ ಬಂತು. ಆ ಗುಡ್ಡದ ಮಲ್ಲಯ್ಯನ ಕಾಯ್ಬೇಕು. ತದರಿನ ತೋಂ ಶಂಕರಿ. ಪತಿಯೇ ಪರಮೇಶ್ವರ ಮಲ್ಲಮ್ಮ, ಸತಿಯೇ ಸಿರಿಗೌರಿ ಅಂತಾಲ ಭರಮಣ್ಣ. ಬೆಳವನ್ನು ಸುರಿಸಿ ದುಡಿಯಬೇಕು ಅನ್ನುತ್ತಾಳ. ಹಿರಿಯರ ಆಸ್ತಿ ಬೆಳೆಸಬೇಕು ಅಂತಾರೆ. ದಾನ ಧರ್ಮ ಮಾಡಿ ಮರೆಯಬೇಕು ಅನ್ನುತ್ತಾಳೆ. ಮಲ್ಲಯ್ಯನ ಪಾದಕ ಶರಣು ಹೇಳ್ತಾರೆ. ಸಿರಿಗಿರಿಯ ಮಹಾಂತ ಮಲ್ಲಯ್ಯ ಉಭೇ. ರಂಗ ಸೃಷ್ಟಿ ಬೆಳಗಾವಿ ಹಾಗೂ ರೆಡ್ಡಿ ಸಮಾಜ ಬೆಳಗಾವಿ ಹಾಗೂ ಕನ್ನಡ ಭವನ ಬೆಳಗಾವಿ ಇವರ ಸಹಯೋಗದೊಂದಿಗೆ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ನಾಟಕ ಇಳೆಯ ಬೆಳಕು, ಅರ್ಥಾತ್ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ. ಭರಮಣ್ಣನ ತಮ್ಮ ವೇಮಣ್ಣದವರಿಗಳು ಯೋಗಶಾಸ್ತ್ರ ಪಾರಾಂಗತರು, ಬಹಳ ಬುದ್ಧಿವಂತರು, ಏಳುಗರ ಮನಸೂರೆಗೊಳ್ಳೋ ವೀಣಾವಾದಕರು. ಹೌದಪ್ಪ ಹೌದು, ಅವರು ಸರಸ್ವತಿ ಪುತ್ರರು. ಇವರ ವೀಣೆಯ ನಾದಕ್ಕೆ ಚಿತ್ತರಂಜನೆ ಚಿತ್ತ ಚಂಚಲವಾಯಿತು. ಹೌದಪ್ಪ ಹೌದು, ನಾಯಕ ಸಾರಿಯ ಚಿತ್ತ ಚಂಚಲವಾಯಿತು. ಕಾಡಿಬೇಡಿ ಚಿತ್ತರಂಜನಿ ರಂಗಮಹಲಿಗೆ ಕರೆಯುತ್ತಾರೆ. ಭರಮರೆಡ್ಡಿಯ ತಮ್ಮ ವೇಮಣ್ಣದೊರೆಗಳು ಹೊರಟವರೆ ಚಿತ್ತರಂಜನಿಯ ಮಹಲಿಗೆ. ರೂಪದಲ್ಲಿ ಇವರು ಚೆಲುವ ಚೆನ್ನಿಗರು. ಇವರ ಕಣ್ಣ ಕಾಂತಿಯಲ್ಲಿ ರಾಜತೇಜಸ್ಸು. ಇವರಲ್ಲ ಮುಖದಲ್ಲಿ ಆಳ, ಕೇಳುಗರ ಕಣ್ಣಲ್ಲಿ ಮುಕ್ಕುವಂತ ಹರಿವು. ಭರಮರೆಡ್ಡಿಯ ತಮ್ಮ ವೇಮಣ್ಣದೊರೆಗಳು ಹೊರಟವರೆ ಚಿತ್ತರಂಜನಿಯ ಮಹಲಿಗೆ. ರಂಜನಿ ವೇಮಣ್ಣ ದೊರೆಗಳು ರಸಗಂಗೆಯಲ್ಲಿ ಮಿಂದೇನುತ್ತಾಳೆ. ರಂಜನಿ ನೀನೇ ನನ್ನ ಪ್ರೀತಿಯ ಸುಖ ಎನ್ನುತ್ತಾಳೆ. ದೊರೆಯೇ ನೀನೇ ನನ್ನ ಸಿರಿ ಸಂಪತ್ತು ಅನ್ನುತ್ತಾಳೆ. ಹೌದಪ್ಪ ಹೌದು, ಕಿರುಕಿಯ ಆಗಸದೊಳಗೆ ಹಕ್ಕಿಗಳಾಗಿ ಹಾರಾಡುತ್ತಾರೆ ಅವರು. ದೇವರು ಇವರಿಗೆ ಸರಸ ಸಲ್ಲಾಪವೇ ಪೂಜೆ ಇವರಿಗೆ. ಚಂಚಲ
ಇವರಿಗೆ, ತಾಂಬೂಲ ಸವಿಯೇ ಧೂಪ ಇವರಿಗೆ, ಹೂಬಾಣಗಳ ಹೇಂಕಾರವೇ ಘಂಟಾನಾದ ಇವರಿಗೆ, ಮಿಲನವೇ ಪರಮ ಪ್ರಸಾದ ಇವರಿಗೆ, ಬೈಗುಂ ಬೆಳಗುಂ ಆಡಿದ್ದೇ ಆಟ, ಮಾಡಿದ್ದೇ ಮಾಟ. ಇಂತಿರುವಾಗ ರಂಜನಿಯ ಕಿವಿಗೆ ಒಂದು ದಿನ ಸಿಡಿಲು ವಾರ್ತೆ ಅಪ್ಪಳಿಸಿತು. 120 ದಿನಕ್ಕೆ ನನ್ನ ಮದುವೆಯಂತೆ. ಇದು ಮಲ್ಲಮ್ಮ ತಾಯಿಯ ಆಜ್ಞೆ ಮೀರಲುಂಟೆ? ನಿಮ್ಮನ್ನೇ ನಂಬಿದ್ದ ಸತೀನ ಕೆರೆ ಮಹಾವಿಗಳೇ ನನಗೆ ಗತಿ ಏನು? ನುಡಿಯದಿರುವ ಅಪಶಕುನ ಕೇಳೆನ್ನ ಮನದನ್ನೇ. ಆಗಲಿ ಅವಳ ಕೂಡ ಮದುವೆ, ಇರಲಿ ನಿನ್ನ ಕೂಡ ರಸಬಾಳುವೆ. ಮಲ್ಲಾಂಬೆ, ತಂದೆ ಕಂಡೆ ಗೋಮಾತೆಯರಿಗೆ ನೀರು ಕುಡಿಸಿ ಕಟ್ಟಿದೆ. ಅಪ್ಪಪ್ಪ, ಹಾಳೆತ್ತರದ ಬೆಳಿ, ಹಾಲು ತುಂಬಿದ ತೆನಿ, ಇಷ್ಟು ನೋಡಿದ್ರ ಅಲ್ಲ, ಏನ್ ಮಜಬೂರ್ ಅಂತೀನಿ? ಯಾಕಂತೀರಿ? ಅಲ್ಲ, ಇಷ್ಟು ವರ್ಷ ಆಯ್ತು, ಈ ವರ್ಷದಂತ ಬೆಳಿ ನಾನು ನೋಡೇ ಇಲ್ಲ ನೋಡು. ಮುತ್ತಿನಂತ ಬಿಳಿದ್ವಾರ ಬೆಳೆದು ನಿಂತದ. ಅಂದಂಗ ಬಿತ್ತೊಂದು ಉಡಿ ತುಂಬಿದಕ್ಕೆ ನೀನ ಅಲ್ಲೇನು? ಇದೆಲ್ಲ ನಿನ್ನ ಕೈಗುಣ. ಇದೆಲ್ಲ ಗುಡ್ಡದ ಮಲ್ಲಯ್ಯನ ದಯ. ಹೌದು ಹೌದು. ನಾವು ಮನಸ್ಸಿಟ್ಟು ದುಡಿದ್ರೆ ಬೇಡಿದ್ಕಿಂತ ಹೆಚ್ಚಿಗೆ ಕೊಡ್ತಾನೆ. ಇನ್ನು ಅವನು ಕರುಣೆ ಇತ್ತು ಅಂದ್ರೆ ಕೊರಡು ಕೊನಡ್ತದ, ಬರಡು ಕರು ಹಾಕ್ತದ. ಅದಕ್ಕ ಅಲ್ಲೇನು ನಂಬಿ ಕೆಟ್ಟವರಿಲ್ಲವೋ ಮಲ್ಲಯ್ಯನ ಅಂತ ಹೇಳೋದು. ಭೂಮಿ ತಾಯಿ ಮನಸ್ಸು ತುಂಬಿ ಹರಿಸ್ಲಿಕ್ಕೆ ನಿಂತಾಳೆ. ದುಡಿಯೋ ರೈತಗ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಹಾ, ಅಂದಂಗ ಹಾಲುಗಾರ ತುಂಬಿದ ತೆನಿ, ಹಕ್ಕಿ ಹಕ್ಕಿ ಕಾಯಬೇಕು. ಇದೆಲ್ಲ ಮಲ್ಲಯ್ಯನ ಸಂಪತ್ತು. ನಮ್ದು ಅನ್ನೋದು ನೀರಿದ್ರಾಗ ಹಕ್ಕಿ ಪಕ್ಕಿಗಳ ಪಾಲು ಐತಿ. ತಿಂದು ಹಾರಾಡ್ಲಿ. ಅನ್ನಿಸ್ತೀಯ? ಆಯ್ತು, ನೀ ಹೇಳ್ತಿ ಅಂದ್ಮೇಲೆ ಹೇಳೋದೇನದ? ಮೊದಲ 4 ದಿಕ್ಕಿಗೆ 4 ಹಳ್ಳಿ ಇಟ್ಟು ನೀರು ಸುರಿದಿ, ಹಕ್ಕಿ ಪಕ್ಕಿ ಮನಸಾರೆ ತಿಂದು ನೀರು ಕುಡಿದು ಹೋಗಲಿ. ಏನಂತಿ? ಅದಕ್ಕ ಪತಿಯೇ ಪರದೈವ ಅನ್ನೋದು. ತದರಿನ ತೋಂ ಶಂಕರಿ. ಮದುವೆ ಆದ್ರ ಮೈದುನ ಸರಿ ಹೋಗ್ತಾರ, ಚಿತ್ತರಂಜನಿ ಸಹವಾಸ ಬಿಟ್ಟು ಬಿಡ್ತಾರ ಅಂತ ಮಲ್ಲಮ್ಮ ತಾಯಿ ಮದುವೆ ಹುಡ್ತಾರ. ಹಾದಿಗೆ ಹಂತರವ ಹಾಕಿ ಬೀದಿಗೆ ತಳಿ ಹೊಡೆದು, ಹೌದಪ್ಪ ಹೌದು, ತಳಿ ಹೊಡೆದು ಊರಿಗೆಲ್ಲ ತೋರಣವ ಕಟ್ತಾರ. ಹೌದಪ್ಪ ಹೌದು, ಹಸಿರು ತೋರಣ ಕಟ್ತಾರ. ಸುತ್ತೇಳು ಊರಿಗೆ ಭಿನ್ನಹ ಕೊಡ್ತಾರ. ಹೌದಪ್ಪ ಹೌದು, ನಮ್ಮನ್ನೇ ಮರಿತಾರ. ಮರೆತರೆ ಮನೆಯಲ್ಲಿ ಮದುವೆ ವಿಜೃಂಭಣೆಯಿಂದ ನಡೆಯಿತು. ನಾಗಮ್ಮ ದೇವಿಯವರು ವೇಮಣ್ಣ ದೊರೆಗಳ ಮಡದಿಯಾಗಿ ಮನೆ ತುಂಬುವರು. ಭಾಳ ಸಂತೋಷ ಬಾಬಾ, ಭಾಳ ಸಂತೋಷ. ಒಮ್ಮೆ ಈ ಸಡಗರ ಭಾಳ ದಿನ ಉಳಿಲಿಲ್ಲ. ನಾವು ಏನಾತ್ ಮಾವ, ಮದುವೆ ಅಂದ್ರ ಹೆಂಗಿರ್ಬೇಕು ಹೇಳು? ಹೆಂಗಿರ್ಬೇಕು? ಗಂಡ ಹೆಂಡತಿ ಚಂದಾಗಿ ಸಂಸಾರ ಮಾಡ್ಬೇಕು. ಒಲವೇ ನಮ್ಮ ಬದುಕು ಅಂತ ಹಾಡಬೇಕು. ಹೌದು, ಒಲವನ್ನೇ ನಾವು ಬಳಸಿಕೊಂಡೆವು, ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳಬೇಕು. ಅಳಿಯ ಹಂಗಾಗಲಿಲ್ಲ ನೋಡಿ. ಮೈ ಮೇಲೆ ಬಿದ್ದ ಅರಿಶಿನ ನೀರು ಇನ್ನೂ ಆರಲಿಲ್ಲ. ನಾಗಮ್ಮ ತಾಯಿಗ ಕಸಿವಿಸಿ ಶುರುವಾಯಿತು. ದಿನ 1 ಆತು 2 ಆತು, ಗಂಡನ ಸುಳಿವಿಲ್ಲ. ಮದುವೆ ಆಗಿ 3 ತಿಂಗಳಾದ್ರೂ ನಾಗಮ್ಮನ ಕಣ್ಣಿಗೆ ನಿದ್ದಿಲ್ಲ, ಮನಸ್ಸಿಗ ಸೊಗಸೇ ಇಲ್ಲ. ಅಯ್ಯೋ ಪಾಪ. ಕತ್ತಲ್ಲಾಗ ಕಣ್ಣು ದೀಪ ಮಾಡಿ ಗಂಡನ ದಾರಿಗೆ ಕಾಯ್ತಾಳ. ಗಿಡದಲ್ಲಿ ಸರಕ್ಕಂದ್ರು ಗಂಡ ಬನ್ನೇನೋ ಅಂತ ನೋಡ್ತಾಳ. ಅಯ್ಯೋ ಪಾಪ. ಗಂಡನ ದಾರಿ ಕಾದು ಕಾದು ನಾಗಮ್ಮ ದೇವಿ ದಣಿವಾಗ್ತಾಳ. ಏನು ಮಾಡಿದೆ ಶಿವನೇ ಅಂತ ಕೊರಗ್ತಾಳ, ಕಣ್ಣೀರಿರ್ತಾಳ. ನೆಗೆನ್ನಿ ನಿಂತು ಮಾಡಿದ ಮದುವೆ ಯಾಕೆ
ಯಾಕೆ ಹೀಗಾಯ್ತು ಅಂತ ಮಲಗ್ತಾಳ. ಮಲ್ಲಮ್ಮ ತಾಯಿಗ ಹಿಡಿ ಶಾಪ ಹಾಕ್ತಾಳ. ಅಯ್ಯೋ ಪಾಪ. ಇಂಥ ಗಂಡನು ಕೂಡ ಮದ್ವೆ ಮಾಡಿಸಿ ನನ್ನ ಹೊಟ್ಟೆ ಉರ್ಸಿದ ಆ ಮಲ್ಲಮ್ಮನ ಸುಮ್ಮನ ಬಿಡೋದಿಲ್ಲ. ಮಾದೇವಿ, ನಾ ಹೇಳಿದ್ದೇನ್ ಮಾಡ್ದಿ? ಗುಡ್ಡದಂಗ ಮುಸ್ರಿ ಪಾತ್ರೆಗಳಿವೆ, 2 ಘಡಿಗೆ ನನಗ ಝಳ ಝಳ ತೊಳೆದಿಟ್ಟು ಜೋಳ ಇಟ್ಟೆ, ಬೀಸಿದ್ಲು, ನೀರೆಲ್ಲ ಚೆಲ್ಲಿ ಹರವಿ ಇಟ್ಟೆ, ತುಂಬಿ ಬಿಟ್ಟು. ಆಕೆ ಕೆಲಸ ನೋಡಿದ್ರ ಅಗಾಧ ಅನಿಸ್ತದ. ಹೊಲ್ದಾನ ದನಗಳ ಸೇವಾ, ಮನೆಯಾಗ ನಮ್ಮಗಳ ಸೇವಾ. ದುಡ್ದು ದುಡ್ದು ಸಣ್ಣ ಆಗ್ಬೇಕಕ್ಕೆ. ಏನಾಗತ್ತ ಮಾಡಿ ಮಾಡಿ ಅವಳಿಗೆ ದಣಿವಿಲ್ಲ, ಬೈದ್ರು ಬ್ಯಾಸರ್ಕಿಲ್ಲ. ಇಂಥ ಗಟ್ಟುಳ್ಳಕ್ಕಿನ ನಾ ಎಲ್ಲೂ ನೋಡಲೇ ಇಲ್ಲ. ಅತ್ತೆ ಕಿವಿ ಊದಿ ಇವಳ ಮನೆ ಬಿಡಿಸ್ತೀನಿ. ದನಗಳ ಸಗಣಿ ಬಳಿತ ಅಡವ್ಯಾಗ ಬೀಳೋ ಹಾಗೆ ಮಾಡ್ತೀನಿ. ಮಾಡದಿದ್ರ ನನ್ನ ಹೆಸರು ನಾಗಿನೇ ಅಲ್ಲ. ಎಲ್ಲಿ ಕಾಣೇನೋ ಮಲ್ಲಮ್ಮನಂತ, ಎಲ್ಲಿ ಕಾಣೇನೋ, ಎಲ್ಲಿ ಕಾಣೇನೋ ಮಲ್ಲಮ್ಮನಂತ, ಎಲ್ಲಿ ಕಾಣೇನೋ. ಭಾವ, ಎಷ್ಟ್ ಚಂದ ಹಾಡ್ತೀರಲ್ಲ. ಇದೆಲ್ಲ ನಿಮ್ಮ ಅಕ್ಕ ಮಲ್ಲಮ್ಮನ ಪವಾಡ. ಅಪ್ಪ ಹಾಡನ್ನು ಕಲಿಸ್ತಾಳ. ಆಕೆ ಕಲಿಸ್ತಾಳ, ನಾ ಕಲಿತೀನಿ, ಉಳಿಸಿದ್ರ ಕುಣಿತೀನಿ. ಹುಚ್ಚಿಡ್ಸಿದ್ರ ಏ ನನ್ನಾಕಿ ಹುಚ್ಚಿಡ್ಸುವಾಕಿ ಅಲ್ಲ, ಹುಚ್ಚು ಕೆಡಿಸುವಾಕೆ. ಅದಕ್ಕ ನಾನಾ ಸಾಕ್ಷಿ. ಭಾವ, ಜನ ಏನೇನೋ ಆಡ್ಕೋತಾರ. ಮಾಡ್ಕೊಳ್ಳಿ. ಜನ ಮೆಚ್ಚಿ ನಡೆಯೋಕ್ಕಿಂತ ಮನ ಮೆಚ್ಚಿ ನಡಿಬೇಕನ್ನೋದ ಈ ಭರಮಪ್ಪನ ಸಿದ್ಧಾಂತ. ಅಂತಂಗ ನಿನಗೂ ವಶೀಕರಣ ಮಾಡ್ಕೊಂಡಾಳಂತ ಅತ್ತೆವ್ವ ಹೇಳ್ತಿದ್ಲು. ತಪ್ಪೇನದ? ಗಂಡ ಹೆಂಡತಿ ವಶದಾಗಿರ್ಬೇಕು, ಹೆಂಡತಿ ಗಂಡನ ವಶದಾಗಿರ್ಬೇಕು. ಅಂದ್ರ ಸಂಸಾರಕ್ಕ ಚಲೋ ದಿಶಾ ಸಿಗ್ತದ ಅಂದಂಗ ನೀವು ಎಲ್ಲ ನಿಮ್ಮ ಗಂಡಂದಿರನ್ನ ನಿಮ್ಮ ವಶ ಮಾಡ್ಕೊಳ್ರಿ. ಅವ್ರ ಮನೆಯೊಳಗೆ ಇದ್ರ ನಾವು ವಶೀಕರಣ ಮಾಡ್ಕೋಬೇಕಲ್ಲ. ಹೇಮರಡ್ಯಪ್ಪ, ಏನಾತಪ್ಪ ನಿನ್ನ ಮನಿ? ತದರಿನ ತೋಂ ಶಂಕರಿ. ಮಣ್ಣ ದೊರೆಗಳು ಮನೆ ಮಡಲಿ ಮರಕಾರ ರಂಜನಿ ಒಡಗೂಡಿ ರಸ ಬಾಳು ನಡೆಸಾರ ಧನನಾಣ್ಯ ಸಂಪತ್ತು ಒಡವಿ ವಸ್ತಾರ, ಧನನಾಣ್ಯ ಸಂಪತ್ತು ಒಡವಿ ವಸ್ತಾರ. ಅವಳು ಕೇಳಿದ್ದಲ್ಲ ಪ್ರೀತಿಲೇ ಸುರಿದಾರ. ಹೌದಪ್ಪ ಹೌದು, ಪ್ರೀತಿಲೇ ಸುರಿತಾರ. ಒಂದು ದಿನ ರಂಜನಿ ಕೇಳುತ್ತಾಳೆ, ದೊರೆ, ಈ ಬಡವಿಗೊಂದು ಒಡವಿ ಬೇಕಲ್ಲ, ವಚನ ಕೊಟ್ಟರೆ ನಾ ಅದನ್ನು ಕೇಳುವೆನಲ್ಲ. ಹೌದಪ್ಪ ಹೌದು, ನೀ ಹೇಳುವೆಯಲ್ಲ. ಪ್ರಾಣಸಖಿಯೇ, ಕೇಳು ನಿನ್ನ ವಚನವನ್ನು. ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನ್ನ ವಚನವೇನು? ತಡ ಮಾಡದೆ ಹೇಳು, ನಿನ್ನ ವಚನ ದೊಡ್ಡದೇನು? ನನ್ನ ಮನಗೆದ್ದ ಮೂಗುತಿ, ಮಲ್ಲಮ್ಮ ಧರಿಸೋ ಮೂಗುತಿ, ಅದನ್ನು ನಾನಿಟ್ಟು ನಲಿಯಬೇಕು. ಹೌದಪ್ಪ ಹೌದು, ನೀ ಇಟ್ಟು ನಲಿಯಬೇಕು. ಏ, ಕೇಳೋದನ್ನೇ ಬೇಕಾದ್ ಕೇಳೋದೇನೋ? ಅಂಥದ್ದೇನು ಕೇಳಿದೆ ಹೇಳು ಮಾವ, ನೀ ತಿನ್ಬೇಡ ನನ್ ಜೀವ. ರಂಜನಿ ಕೇಳಿದ್ದ ಮೂಗುತಿ ಸಾಮಾನ್ಯ ಮೂಗುತಿ ಅಲ್ಲ, ಅದು ತವರು ಮನೆಯಿಂದ ಕೊಟ್ಟಂತ ದಾರೆ ಎರೆದು ಕೊಟ್ಟ ಮುತ್ತೈದೆ ಮೂಗುತಿ, ಮುತ್ತು ರತ್ನ ಖಚಿತವಾದ ಮೂಗುತಿ. ಅದನ್ನು ಹಾಗೆಲ್ಲ ಕೊಡಕ್ ಬರೋದಿಲ್ಲ ನೋಡಿ. ಅಯ್ಯೋ, ಇದು ಏನಾಯ್ತಲ್ಲ. ನಿರ್ಮಲವಾದ ವಾತಾವರಣ, ಗುಡಿಸಲೇ ನನ್ನ ಮನೆ, ದನಕರುಗಳೇ ನನ್ನ ಬಂಧು ಬಳಗ. ಇಂಥ ಸುಂದರ ವಾತಾವರಣ ನನ್ನ ಸಂಗಾತಿಯಾಗಬೇಕೆಂದು ಬಯಸಿದ ಅತ್ತೆ ನೆಗೆಣಿಯರ ಉಪಕಾರ ನಾನೆಂದೂ ಮರೆಯಲಾರೆ. ಗಂಗೆ, ಗೌರಿ, ಗೋಮಾತೆ, ಮೇರಿ,
ಹೊಟ್ಟೆ ತುಂಬ ಮೇರಿ ನೀರು ಕುಡಿಸುವೆ. ನಿಮ್ಮ ಸೇವೆಗಿಂತಲೂ ಮಿಗಿಲಾದ ತಪಸ್ಸು ಯಾವುದಿದೆ? ತಾಯಿ, ನೀನೆಂಥ ಮಕ್ಕಳು. ಮಲಗಲಿಕ್ಕೆ ಹಾಸಿಗೆ ಇಲ್ಲ, ಬರೆಯಲಿಕ್ಕೆ ಅಚ್ಚಡವಿಲ್ಲ, ಹುಟ್ಟುಕೊಳ್ಳಲು ಒಂದು ಹರುಕು ಸೀರೆ, ಒಂದು ಕುಪ್ಪಸ, ಮಾಂಗಲ್ಯವೊಂದೇ ನಿನ್ನ ದಿವ್ಯಾವರ, ದನಗಳ ಪಾಲನೆ ಪೋಷಣೆ ನಿನ್ನ ಪರಮಕಾಯ. ಇರಲಿ, ನಿನ್ನ ಚರಿತ್ರೆ ರಂಗಭೂಮಿಯಲ್ಲಿ ನಾನು ಜಂಗಮನಾಗಿ ಅಭಿನಯಿಸಿದೆ. ನಿನ್ನ ಭಕ್ತಿಯ ಬದುಕನ್ನು ಲೋಕಕ್ಕೆ ತಿಳಿಸಿದೆ. ನಿನ್ನ ಭೂಮಿಕೆಯನ್ನು ನೀನು ನಿರ್ವಹಿಸಿ. ಇದೇನು ಕನಸು, ಭ್ರಾಂತಿಯೋ? ಕಣ್ಮುಂದೆ ಬೆಳಕಿನ ರೂಪ ಸುಳಿದಾಡಿದಂತಾಯಿತಲ್ಲ. ಇರಲಿ, ಮೊದಲು ಪೂಜೆ ಮಾಡಬೇಕು. ದೇವ, ನಿನ್ನ ಪೂಜೆಗೆ ಧೂಪ ದೀಪಗಳಿಲ್ಲ, ಕರ್ಪೂರ ಗಂಧಾಕ್ಷತೆಗಳಿಲ್ಲ, ನೈವೇದ್ಯ ಇಲ್ಲ. ಆದರೆ ಅಭಿಷೇಕಕ್ಕೆ ನೀಡಿದೆ. ಕುಳ್ಳು ಸುಟ್ಟು ಮಾಡಿದ ಪವಿತ್ರವಾದ ಭಸ್ಮವಿದೆ. ಹೂಪತ್ರಿಗಳಂತೂ ಯಥೇಚ್ಛವಾಗಿವೆ. ಬಡವಿಯ ಪೂಜೆಯಿಂದ ಸಂತುಷ್ಟನಾಗು ದೇವ. ಓ, ಮರೆತಿದ್ದೆ, ತಲೆಗೆ ಹಚ್ಚಿಕೋ ಎಂದು ನೆಗಣ್ಣಿಯರು ಎಣ್ಣೆ ಕೊಟ್ಟಿದ್ದಾರೆ. ಅದರಿಂದ ನೀರಿನ ಬೆಳಗುವೆ. ತಾಯಿ, ನಿನ್ನ ಕಂಗಳ ಬೆಳಕೇ ದೀಪ, ನಿನ್ನ ಉಸಿರೇ ಧೂಪ, ನಿನ್ನ ನಾಮ ಸಂಕೀರ್ತನವೇ ಗಂಟೆ ಜಾಗಟೆ, ನಿನ್ನ ಭಾವವೇ ನನಗೆ ನೈವೇದ್ಯವಾಗಿರುವಾಗ ಬೇರೆ ಸಾಮಗ್ರಿಗಳ ಅಂಗೇಕೆ ತಾಯಿ. ದೇವ, ನಿನ್ನ ಪೂಜೆಯ ಮಹದಾನಂದವನ್ನು ಬಣ್ಣಿಸುವವರು ಯಾರು ತಂದೆ? ನಿನ್ನಂತ ಹುಚ್ಚು ಭಕ್ತರು. ಸ್ವೀಕರಿಸು ತಂದೆ. ಅಯ್ಯೋ ಮುಕ್ತೆ, ಇದೇನು ಪರಮಾನ್ನವೇ? ಹಳಸಿ ನಾರುವ ಅಂಬಲಿ, ತಂಗಳು ರೊಟ್ಟಿಯ ತೊಳು, ಇದನ್ನು ನನಗೆ ನೈವೇದ್ಯ ಮಾಡುವೆ. ಒಳ್ಳೆ ಮತ್ತೆ ಗಂಟೆ ಬಿದ್ದೆ. ಸಿರಿಗಿರಿಯ ಮಹಂತ ಮಲ್ಲಯ್ಯ ಉಘೇ ಉಘೆ, ಸಿರಿಗಿರಿಯ ಮಹಂತ ಮಲ್ಲಯ್ಯ ಉಘೇ ಉಘೆ. ನಾನಿನ್ನು ಗುಡಿಸಲಿಗೆ ಹೋಗಿ ಪ್ರಸಾದ ಸ್ವೀಕರಿಸಬೇಕು. ಅಮ್ಮ, ಹಸಿದು ಬಂದ ಈ ಬಡ ಜಂಗಮನಿಗೆ ಅನ್ನವೇನಾದರೂ ಇದ್ದರೆ ನೀಡುತ್ತಾರೆ. ಸಂತೋಷ ಸ್ವಾಮಿ, ಬನ್ನಿ. ತಮ್ಮ ಹೆಸರು? ನನಗೆ ಮಲ್ಲಯ್ಯ ಎಂದು ಕರೆಯುವರು. ಆಹಾ, ನನ್ನ ದೇವರ ಹೆಸರು ಮಲ್ಲಯ್ಯ.
ತಮ್ಮ ಹೆಸರು ಮಲ್ಲಯ್ಯ. ಲಿಂಗ ಜಂಗಮ ಬೇರೆ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ನೀವು. ಹೌದು, ಗುರು, ಲಿಂಗ, ಜಂಗಮ ಈ ಮೂವರ ಸಂಗಮ ಸ್ವರೂಪವೇ ಈ ಪತ್ರ. ಇದು ಭಕ್ತಿಯ ನಿಜಗುಟ್ಟು ತಾಯಿ. ಸ್ವಾಮಿ, ತಮ್ಮ ಮನೆ? ಶ್ರೀಶೈಲವೇ ನನ್ನ ಮನೆ. ಬಂಧು ಬಳಗ? ಹ, ನಾನು ಅನಾಥ. ಆ ಮಲ್ಲಿಕಾರ್ಜುನನೇ ನನ್ನ ಬಂಧು ಬಳಗ. ಅಯ್ಯೋ ಪಾಪ. ತನ್ನ ಅವಸ್ಥೆ ಮರೆತು ನನಗಾಗಿ ಚಿಂತಿಸುತ್ತಿದ್ದಾಳೆ. ತಾಯಿ, ನನ್ನಪ್ಪ, ಇಲ್ಲಿ ಸಮೀಪದಲ್ಲಿಯೇ ನನ್ನ ಗುಡಿಸಲಿದೆ. ಗೋವುಗಳನ್ನು ಕಾಯುತ್ತಾ ನಾನು ಇಲ್ಲಿಯೇ ಇರಬೇಕು. ಹಸಿವಾದಾಗಲೆಲ್ಲ ಬಂದು ಪ್ರಸಾದ ಸ್ವೀಕರಿಸು. ಆಯ್ತು. ಅಮ್ಮ, ನಿನ್ನ ಹೆಸರೇನು? ನನ್ನ ಹೆಸರು ಮಲ್ಲಮ್ಮ, ಹೇಮರೆಡ್ಡಿಯ ಸೊಸೆ. ಇಲ್ಲಿ ಈ ಇಂಥ ಕಾಡಿನಲ್ಲಿ ನೀನು ಒಬ್ಬಳೇ ಇರುವೆಯಾ? ಹೌದು, ನನ್ನ ಮನೆಯವರು ಗೋವುಗಳ ಸೇವೆಗಾಗಿ ನನ್ನನ್ನು ಇಲ್ಲಿಯೇ ಕಳಿಸಿದ್ದಾರೆ. ಅವರಿಂದಾಗಿಯೇ ನನಗೆ ಈ ಭಾಗ್ಯ ದೊರೆತಿದೆ. ಹೌದು ಹೌದು, ಅವರ ಉಪಕಾರ ಬಹಳ ದೊಡ್ಡದು. ಇರಲಿ. ತಾಯಿ, ನಡೆ, ಹಸಿವಾಗಿದೆ. ಬನ್ನಿ ಸ್ವಾಮಿ, ಬನ್ನಿ. ಅತ್ತಿಗೆ, ಅತ್ತಿಗೆ, ವೇಮಣ್ಣ, ಮುಖ ಮಾಡಿದೆಯಲ್ಲ, ಏನಾಯಿತು? ಮಾತಾಡು. ಏನಾದರೂ ಬೇಕಾಗಿದೆಯೇ? ಏನಂತ ಮಾತಾಡಲಿ ತಾಯಿ? ಮಾತನಾಡಲು ನಾಲಿಗೆ ಹೇಳುತ್ತಿಲ್ಲ. ದೊಡ್ಡ ಹೊರೆ ಹೊತ್ತು ಬಂದಿರು. ಚಿತ್ತರಂಜನಿಗೆ ಏನಾದರೂ ಬೇಕಾಗಿದೆಯೇ? ಇರಲಿ, ಮೊದಲು ಊಟ ಮಾಡು, ನಡೆ. ತಾಯಿ, ನಿನ್ನ ಬಳಿಯೇ ಇರುವಂಥ ವಸ್ತು ನಿನಗೆ ಬೇಡಬಾರದಂಥ ವಸ್ತು. ಆದರೆ ಏನು ಮಾಡಲಿ, ಕೇಳುವಂಥ ಪರಿಸ್ಥಿತಿ ಬಂದಿದೆ. ಅದಾವ ವಸ್ತು? ನಿನ್ನ ಸೌಭಾಗ್ಯದ ಚಿಹ್ನೆ ತಾಯಿ. ನನ್ನ ಸೌಭಾಗ್ಯ ನನ್ನ ಬಳಿಯೇ ಇರುವುದು. ಹೊರಗಿನ ಯಾವ ವಸ್ತುವಿನಲ್ಲೂ ಇಲ್ಲ. ಹೆದರಬೇಡ, ಹೇಳು. ರಂಜನಿಗೆ ವಚನ ಕೊಟ್ಟು ಬಂದಿರುವೆ. ಕೊಟ್ಟ ವಚನ ಪಾಲಿಸುವುದಕ್ಕಾಗಿ ನೀನು ಇಷ್ಟೊಂದು ಪರಿತಪಿಸುವೆ ಎಂದರೆ ನಿನ್ನ ಭಾಗ್ಯರವಿಯ ಅರುಣೋದಯವಾದಂತಾಯಿತು. ನಿನ್ನ ಕಷ್ಟದಲ್ಲಿ ನಾನು ಪಾಲುಗಾರನಾಗದಿದ್ದರೆ ನಾನು ನಿನ್ನ ಅತ್ತಿಗೆಯಾಗಿದ್ದು ಫಲವೇನು? ತಾಯಿ, ನಿನ್ನ ಈ ಮಂಗಲ ಮುಖದಲ್ಲಿ ಹೊಳೆಯುತ್ತಿರುವ ರತ್ನ ಖಚಿತವಾದ ಮುತ್ತಿನ ಮೂಗುತಿ ಕೇಳಿದ್ದಾಳೆ ರಂಜನಿ. ಮಲ್ಲಯ್ಯ, ಅವಳ ಆಸೆ ಪೂರೈಸುವುದಕ್ಕಾಗಿ ವಚನ ಕೊಟ್ಟು ಬಂದಿರು. ಕೊಟ್ಟ ವಚನ ಪಾಲಿಸಬೇಕೆಂಬ ಸದ್ಭಾವನೆ ನಿನ್ನೊಳಗೆ ಮೂಡಿದರೆ ಸಾಕು. ಅದು ಮೂಗುತಿಗಿಂತಲೂ 1000 ಪಟ್ಟು ಬೆಲೆಯುಳ್ಳದು.
ಒಳ್ಳೆಯದು ನಲೆ. ತೆಗೆದುಕೋ ಈ ಮೂಗುತಿಯನ್ನು. ಇದನ್ನು ಕೊಡುವ ಮೊದಲು ನನ್ನದೊಂದು ವಚನ ಪಾಲಿಸಬೇಕು. ಹೇಳು ತಾಯಿ. ಇದನ್ನು ರಂಜನಿಗೆ ಕೊಡುವ ಮೊದಲು ಅವಳು ನಗ್ನಳಾಗಿ ಬಂದು ನಿನ್ನೆದುರು ಬಾಗಿ ಕೈ ಚಾಚಿ ನಿಲ್ಲಬೇಕು. ಆಗ ಅವಳ ಕೈಯಲ್ಲಿ ಈ ಮೂಗುತಿಯನ್ನಿಡಬೇಕು. ತಾಯಿ, ನಿನ್ನ ಈ ತ್ಯಾಗದ ಮುಂದೆ ನಿನ್ನ ಈ ವಚನವೇನು ಮಹಾ? ನನ್ನ ಕಂಗಳ ಕುತೂಹಲವನ್ನೇ ಇಮ್ಮಡಿಸುತ್ತಿದೆ ಈ ನಿನ್ನ ವಚನ. ಯಾರ ಮೂಗಿನ ನತ್ತು, ಯಾರ ಮೂಗಿನ ನತ್ತು, ಬಿಡಿಸಬಾರದ ಒಗಟು, ಬಿಡಿಸುವವರು ಯಾರುಂಟು. ಯಾರ ಮೂಗಿನ ನತ್ತು, ಯಾರ ಮೂಗಿನ ಸೊತ್ತು, ಬಿಡಿಸಬಾರದ ಒಗಟು, ಬಿಡಿಸುವವರು ಯಾರು. ಮಾದೇವಿ, ನಾನೆಂದೆ ಅಂಗಳದೊಳಗೆ ಪಕ್ಷಿ ಬಂದಿತು, ಅಂಗಳದೊಳಗೆ ಹಾರಿ ಹೋಯಿತು, ಆ ಕ್ಷಣದೊಳಗೆ ಹಾರಿ ಹೋಯಿತು, ಆ ಕ್ಷಣದೊಳಗೆ ಪಕ್ಷಿ ಬಂದಿತು ಅಂಗಳದೊಳಗೆ. ಕಾಯ ಎಂಬೋ ಮಂದಿರದೊಳಗೆ, ಕಾಯ ಎಂಬೋ ಮಂದಿರದೊಳಗೆ, ತಾಯಿ ಗರ್ಭದ ಪಂಜರದೊಳಗೆ ಪಕ್ಷಿ ಬಂದಿತು ಅಂಗಳದೊಳಗೆ, ಪಕ್ಷಿ ಬಂದಿತು ಅಂಗಳದೊಳಗೆ. ಅಮ್ಮ ಭಿಕ್ಷೆ, ಭಿಕ್ಷಾಂ ದೇಹಿ. ಅಕ್ಕ, ಯಾರೋ ಹೋಗ್ದಂತಾಯ್ತು. ಭಿಕ್ಷುಕ ಇರ್ಬೇಕು. ಹೋಗ್ಲಿ ಬಿಡು. ತಾಯಿ, ನಿಮಗೆ ಕಣ್ಣು ಕಿವಿಗಳಿಲ್ಲವೇ? ನೀಡುವುದಿರಲಿ, ಯಾರು ಅಂತ ಕಣ್ಣು ತೆರೆದು ನೋಡಬಾರದೆ. ಕುರುಡರಂತೆ ಚೂಡರಂತೆ ಕೂಡುವುದು ಧರ್ಮ ಅಲ್ಲ ತಾಯಿ. ಏನೇನೋ ಅನ್ನುತ್ತಿರುವುದಲ್ಲ. ಹುಚ್ಚ ಇರ್ಬೇಕು. ಬೊಗಳಿ ಬೊಗಳಿ ಹೋಗ್ತಾನೆ. ತಾಯಿ, ಹಸಿದಿರುವೆ. ನಮ್ಮಂತ ಗೃಹಸ್ಥರ ರಕ್ಷಣೆ ಮಾಡುವುದು, ಸನ್ಯಾಸಿಗಳ ರಕ್ಷಣೆ ಮಾಡುವುದು ನಿಮ್ಮಂತರ ಗೃಹಸ್ಥರ ಧರ್ಮ ಅಲ್ಲವೇ? ಹಸಿದಿರುವೆ, ತುತ್ತು ಅನ್ನ ನೀಡಿ ಪುಣ್ಯ ಕಟ್ಕೊಳ್ರಿ. ಏ ಪರದೇಶಿ, ಆ ಸತ್ತು ಬ್ಯಾಸತ್ತು ಕೂತಿರುವಾಗ ನಿನ್ನದೇನು ಕಿಟಿಪಿಟಿ? ನಮಗೆ ನೀಡುವುದಾಗುವುದಿಲ್ಲ, ಹೋಗು. ತಾಯಿ, ಹಸಿದಿರುವೆ, ತುತ್ತು ಅನ್ನ ನೀಡಿ. ನೋಡಿ, ನೀವು ಸಂಪತ್ತು ಗಳಿಸಬೇಕಾದರೆ ಕಾಲ ಕಾಲಕ್ಕೆ ದಾನ ಧರ್ಮ, ಹಸಿದವರಿಗೆ ಅನ್ನ, ದೀನ ದುರ್ಬಲರಿಗೆ ದಾನ ಧರ್ಮ ಮಾಡುತ್ತಾ ಇರಬೇಕು ತಾಯಿ. ಪುಣ್ಯ ಮಾಡಿದ್ರೆ ಇಷ್ಟೊಂದು ಸಂಪತ್ತು ಗಳಿಸಿದ್ದೀವಿ. ಹೆಚ್ಚಿನ ಸಂಪತ್ತು ಬೇಕಾಗಿಲ್ಲ, ಹೋಗು. ಗಳಿಸಿದ ಸಂಪತ್ತು ಉಳಿಯಬೇಕಾದರೆ ಪುಣ್ಯ ಕಾರ್ಯ ಮಾಡುತ್ತಲೇ ಇರಬೇಕು. ಹಸಿದವರಿಗೆ ಅನ್ನ, ದೀನ ದುರ್ಬಲರಿಗೆ ದಾನ ಧರ್ಮ ಮಾಡುತ್ತಾ ಇರಬೇಕು ತಾಯಿ. ಏನೋ ತಿರುದುಂಬುವ ತಿರುಕ. ಎಷ್ಟು ಪುರಾಣ ಓದಿದಿ, ನಮಗೆ ನೀಡುವುದಾಗುವುದಿಲ್ಲ, ಹೋಗು. ನೀನೇನು ಕುರುಡನೋ ಕುಂಟನೋ? ಸುಮ್ಮನೆ ಹೋಗು. ನೋಡಿದ್ರೆ ಇಷ್ಟು ಗಡತರ ಕಾಣಿ, ದುಡಿಯೋದಕ್ಕಾಗೇನ್ ದಾಡಿ? ಎತ್ತು ಬಂದು ನೀಡಿದರೆ ನಿಮಗೇನು ದಾಡಿ? ನೀವು ಒಂದು ಕೈಯಿಂದ ನೀಡಿದರೆ ಆ ಶಿವನು 10 ಕೈಯಿಂದ ಕೊಡುತ್ತಾನೆ. ಅಷ್ಟು ಬುದ್ಧಿವಂತ ಇದ್ರೆ ನೀನೇಕೆ ದಾನ ಧರ್ಮ ಮಾಡಿ ಸಂಪತ್ತು ಗಳಿಸಬಾರ್ದಿತ್ತು? ನಿನ್ನ ಮಾತು ವಿಚಾರ ಮಾಡತಕ್ಕದ್ದೇ ತಾಯಿ. ದಾನ ಧರ್ಮ ಮಾಡಿಲ್ಲವೆಂದೇ ತಿರುಕನಾಗಿ ತಿರುಗುತ್ತಿರುವೆ. ಮುಂದೆ ನೀವು ನನ್ನಂತೆ ಆಗಬಾರದು ಅಂತ. ಈ ಚಂದಗೇಡಿಗೆ ಊರಾಗಿರ್ಬೇಡ ಅಂತಂದ್ರೆ ಒಬ್ಬರಿಗೆ ಬೇಡದಂಗಾಯ್ತು. ಮಾದೇವಿ, ಇವನು ಸುಮ್ಮನೆ ಹೋಗೋದಿಲ್ಲ, ಎಲ್ಲ ಬಾರ್ಸು. ಅಯ್ಯೋ ಅಯ್ಯೋ ಅಮ್ಮ, ಹೊಡಿಬೇಡ್ರೆ. ಅಯ್ಯೋ, ನೀವು ನಡೀತದ, ಹೊಡಿಬೇಡ್ರೆ.
ಅಯ್ಯೋ ಅಮ್ಮ ಮಲ್ಲಮ್ಮ ನೋವನ್ನು ತಾಳಲಾರೆ ತಾಯಿ. ಅಯ್ಯೋ ಏನಾಯ್ತು? ಆ, ಮೈಯೆಲ್ಲ ನೋವಮ್ಮ. ಅಯ್ಯೋ ಆ ಆ, ಹಸಿದಿರುವೆಯ? ಆ. ಹುಲಿ ಕರಡಿಗಳಿಂದ ಏನಾದರೂ ತೊಂದರೆ? ಇಲ್ಲ ಇಲ್ಲ, ಪಾಪಿ ಮನುಷ್ಯರಿಂದ ತೊಂದರೆ ಆಯಿತು ತಾಯಿ. ಹೇಳು ನನ್ನಪ್ಪ, ಏನಾಯಿತು? ಏನು ಹೇಳಲಿ ನನ್ನ ದುರ್ದಶೆ. ಹಸಿದು ನಿನ್ನ ಮಾವನ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿದ್ದೆ? ಹೌದು ಹೇಮರೆಡ್ಡಿ ಮಾವನ ಮನೆಗೆ ಹೋಗಿದ್ದೆಯಾ? ಹೌದು ಹೌದಮ್ಮ. ಹಸಿವು ಬಹಳ ಕೆಟ್ಟದ್ದು. ಹಸಿದು ತುತ್ತು ಅನ್ನ ಕೇಳಿದೆ, ಅಷ್ಟಕ್ಕೆ ನಿನ್ನ ನೆಗಣ್ಣಿಯರು ಹೊಡೆಯಬೇಕೆ? ನೋಡು, ತಲೆಗೆಲ್ಲ ಮುಗುಟೆ, ಶಿವ. ಮೈಯೆಲ್ಲ ಬಾಸುಳೆಗಳು. ಎಷ್ಟೊಂದು ಆಗಿದೆಯಲ್ಲ ಅಮ್ಮ ನನ್ನಪ್ಪ, ಅಯ್ಯೋ. ಎಂತ ಅಚಾತುರ್ಯವಾಗಿದೆಯಲ್ಲ. ಅಯ್ಯೋ. ತಾಳು ನನ್ನಪ್ಪ, ತಾಳು, ಉಪಚರಿಸಿದೆ. ಅಮ್ಮ ಮಲ್ಲಮ್ಮ, ಆ ತಿಳಿಗೆ ಹೇಳಿ ನಿನ್ನ ನೆಗೆಣ್ಣಿಯರು ನನಗೆ ಒಡೆಯುವಾಗ ನಿನ್ನ ಅತ್ತೆ ಮಾವ ಬಂದು ಬಿಡಿಸಬಾರದೆ ತಾಯಿ. ಮೈಯೆಲ್ಲ ಉರಿಯುತ್ತಿದೆ. ನಿನ್ನ ಮಾವನ ಮನೆಗೆ ಶಾಪ ಕೊಟ್ಟು ಬಂದೆ ತಾಯಿ. ಬೇಡ ನನ್ನಪ್ಪ, ಬೇಡ. ನಿನ್ನ ಪಾದಗಳ ಮೇಲೆ ಬಿದ್ದು ಬೇಡುವೆ. ನನ್ನ ಮನೆಯವರಿಗೆ ಶಾಪ ಬೇಡ. ನಿನ್ನ ಮಾವನ ಮನೆಯ ಸಂಪತ್ತು ಹಾಳಾಗಲಿ. ನನಗೆ ಹೊಡೆದ ನಿನ್ನ ನೆಗೆಣ್ಣಿಯರಿಗೆ ಶೂಲಿ, ಕೆಮ್ಮು, ದಮ್ಮು, ಕ್ಷಯ, ಅಡ್ಡಕೈ, ಬೆನ್ನು, ಬೇತಾಳ, ಉರಿ, ಚಳಿ, 360 ರೋಗಗಳು ಬರಲಿ ಅಂತ ಶಾಪ ಕೊಟ್ಟೆ ತಾಯಿ. ಅಯ್ಯೋ. ಇದೇನು ತಂದೆ? ತಿಳಿಗೇಡಿಗಳ ತಪ್ಪಿಗೆ ತಿಳಿದವನಾದ ನೀನು ಶಪಿಸುವುದೇ? ನೀನು ಬೆಳೆಸಿದ ಸಸಿಯನ್ನು ನೀನೇ ಕಿತ್ತುಕೊಳ್ಳುವುದೇ? ಅಮ್ಮ, ಅವರು ಬಡಿಯುವುದನ್ನು ನೀನು ನೋಡಿದ್ದರೆ, ನನಗಾದ ನೋವು ನಿನಗಾಗಿದ್ದರೆ, ಇದಕ್ಕಿಂತಲೂ ಭಯಂಕರವಾದ ಶಾಪವನ್ನ ನೀನು ಕೊಡುತ್ತಿದ್ದೆ ತಾಯಿ. ನಾವು ಮನುಷ್ಯರು, ಸಂಸಾರಿಗಳು. ನೀನು ಹಾಗಲ್ಲ, ಸನ್ಯಾಸಿ, ಲೋಕ ಸಂಸಾರಿ. ನನ್ನ ಮನೆಯವರಿಗೆ ಶಾಪ ಕೊಟ್ಟು ತೊಂದರೆಗೆ ಈಡು ಮಾಡಿದರೆ ನಿನಗೆ ಲೋಕದಲ್ಲಿ ಅಪಕೀರ್ತಿ ಬರುತ್ತದೆ. ಉಣ್ಣಲಿಕ್ಕದವರ ಮನೆಯ ಮುರಿಯುವ ಹೊಟ್ಟೆ ಕಿಚ್ಚಿನವ ಎಂದು ಜನರು ಅಯ್ಯೋ ಅಪವಾದ ಹೊರಿಸುವರು. ಅಮ್ಮ, ಅಂದರೆ ಒಳ್ಳೆಯವರಿಗೆ ಕಾಡುವುದನ್ನು ನೋಡಿ ನಾನು ಸುಮ್ಮನಿರಬೇಕೆ? ಅಯ್ಯೋ. ಕ್ಷಮಾಗುಣ ಇಲ್ಲದಿರೆ ನಿನಗೆ ಗುರು ಎಂದು ಗೌರವಿಸುವವರು ಯಾರು? ನಿನ್ನ ಮಾತು ಒಪ್ಪಿದೆ ತಾಯಿ. ಆದರೆ ಏನು ಮಾಡಲಿ, ಸಿಟ್ಟಿನ ಬರದಲ್ಲಿ ಶಾಪ ಕೊಟ್ಟೆ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಕಾಡಿದರೆ ನಿನಗೆ ಲೋಕಪಾಲಕ, ದಯಾಗನ, ಕಾರುಣ್ಯ ಸಿಂಧು ಎಂದು ಕರೆಯುವವರು ಯಾರು? ಸಾಕಮ್ಮ ಸಾಕು. ಭಕ್ತರು ದೇವರಿಗಿಂತ ದೊಡ್ಡವರು ಎಂಬ ಮಾತು ನಿನ್ನ ಸಹವಾಸದಲ್ಲಿ ಅನುಭವಿಸುತ್ತಿರುವೆ. ಅಯ್ಯೋ ಅಮ್ಮ, ತಾಳು ತಂದೆ, ತಾಳು. ಎಲ್ಲ ಉರಿ. ಉಪಚರಿಸುವೆ. ಅಯ್ಯೋ ಅಮ್ಮ. ಶಾಪ ಕೊಡುವೆ